ಪ್ರಪಂಚ ಎಷ್ಟೇ ದೊಡ್ಡದಾಗಿದ್ದರೂ ಹೆತ್ತವರಿಗೆ ತಮ್ಮ ಮಕ್ಕಳೇ ಪ್ರಪಂಚ. ಪ್ರತಿಯೊಂದು ಹೆತ್ತವರಿಗೂ ತಮ್ಮ ಮಕ್ಕಳು ಆರೋಗ್ಯವಾಗಿದ್ದುಕೊಂಡು ಎಲ್ಲಾ ರೀತಿಯಲ್ಲೂ ಶಕ್ತರಾಗಿರಬೇಕೆಂಬ ಕನಸು ಇದ್ದೇ ಇರುತ್ತದೆ. ಕೆಲವೊಮ್ಮೆ ಯಾವುದೋ ಒಂದು ಕಾರಣದಿಂದ ಹುಟ್ಟುವ ಮಕ್ಕಳು ಭಿನ್ನ ಸಾಮರ್ಥ್ಯವಾಗಿ ಹುಟ್ಟಿದ್ರೆ ಅವರನ್ನು ಈ ಸಮಾಜದಿಂದ ದೂರ ಇಡುತ್ತಾರೆ ಅನ್ನುವುದಕ್ಕಿಂತ ಈ ಸಮಾಜ ಅವರನ್ನು ಪ್ರತ್ಯೇಕವಾಗಿ ಇರಿಸುತ್ತದೆ ಅನ್ನುವುದು ಸತ್ಯಕ್ಕೆ ಹತ್ತಿರವಾದ ಸಂಗತಿ. ಆದರೆ ಇಲ್ಲೊಂದು ಶಿಕ್ಷಣ ಸಂಸ್ಥೆ ಈ ವಿಶೇಷ ಮಕ್ಕಳ ಬಾಳಿಗೆ ಆಸರೆಯ ಆಧಾರ ಕಂಬವಾಗಿ ನಿಂತಿದೆ. ಆ ಶಿಕ್ಷಣ ಸಂಸ್ಥೆಯೇ ವಿಜೇತ ವಿಶೇಷ ಶಾಲೆ. ಈ ವಿಶೇಷ ಮಕ್ಕಳಿಗೆ ಇಂತಹ ಸುಂದರವಾದ ಶಿಕ್ಷಣ ಸಂಸ್ಥೆಯ ನಿರ್ಮಾಣದ ಹಿಂದಿನ ಶಕ್ತಿ ಡಾಕ್ಟರ್ ಕಾಂತಿ ಹರೀಶ್. ಡಾಕ್ಟರ್ ಕಾಂತಿ ಹರೀಶ್ ರವರು ಈ ಹಿಂದೆ ಕಾರ್ಯನಿರ್ವಹಿಸುತ್ತಿದ್ದ ಸಂಸ್ಥೆಯಲ್ಲಿ ಏಕಾಏಕಿಯಾಗಿ 8 ಮಂದಿ ವಿದ್ಯಾರ್ಥಿಗಳನ್ನು ಮನೆಗೆ ಕಳುಹಿಸಲಾಯಿತು. 25 ವರ್ಷ ಮೇಲ್ಪಟ್ಟ ಭಿನ್ನ ಸಾಮರ್ಥ್ಯದವರ ನಿರ್ವಹಣೆಗೆ ಸರ್ಕಾರ ಅನುದಾನ ನೀಡುವುದಿಲ್ಲವೆಂಬುದು ಇದಕ್ಕೆ ಮುಖ್ಯ ಕಾರಣವಾಗಿತ್ತು. ಈ ಸಂದರ್ಭದಲ್ಲಿ ವಿಶೇಷ ಶಾಲೆಯ ಶಿಕ್ಷಣದಿಂದ ವಂಚಿತರಾದ ವಿಶೇಷ ಚೇತನರ ನೋವಿಗೆ ಮರುಗಿ ಅನುದಾನ ಬರದ ಮಕ್ಕಳಿಗಾಗಿ ಹೊಸದಾಗಿ ಶಾಲೆ ತೆರೆಯುವ ನಿರ್ಧಾರವನ್ನು ಕೈಗೊಂಡರು. ಅದರಂತೆ ತನ್ನಲ್ಲಿರುವ ಒಡವೆಗಳನ್ನು ಅಡವಿಟ್ಟು 2016ರಲ್ಲಿ ಕಾರ್ಕಳ ತಾಲೂಕಿನ ಪರಪ್ಪು ಗ್ರಾಮದಲ್ಲಿ ವಿಜೇತ ವಿಶೇಷ ಶಾಲೆಯನ್ನು ಶ್ರೀ ಗುರು ರಾಘವೇಂದ್ರ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ವತಿಯಿಂದ ಆರಂಭಿಸಿದರು. ಇದೀಗ ಈ ಶಾಲೆ ಕುಕ್ಕುಂದೂರುವಿನ ಅಯ್ಯಪ್ಪ ನಗರಕ್ಕೆ ಸ್ಥಳಾಂತರಗೊಂಡಿದ್ದು ಸುಮಾರು 86 ಮಂದಿ ವಿದ್ಯಾರ್ಥಿಗಳಿರುವುದು ಈ ಶಾಲೆಯ ಪ್ರಾಮುಖ್ಯತೆಯನ್ನು ತಿಳಿಸುತ್ತಿದೆ. ಮಾನಸಿಕ ಭಿನ್ನ ಸಾಮರ್ಥ್ಯವುಳ್ಳ ಈ ಮಕ್ಕಳನ್ನು ದೇವರ ಮಕ್ಕಳಂತೆ ಪೋಷಿಸುವ ಈ ಶಾಲೆಯಲ್ಲಿ ಅವರಿಗೆ ಆಶ್ರಯ ನೀಡಿರುವುದು ಮಾತ್ರವಲ್ಲದೆ ವಿವಿಧ ಕೌಶಲ್ಯಗಳಲ್ಲಿ ತರಬೇತಿ ಹಾಗೂ ವೃತ್ತಿಪರ ಶಿಕ್ಷಣ ನೀಡುವ ಮೂಲಕ ಅವರನ್ನು ಸದೃಢಗೊಳಿಸುತ್ತಿದ್ದಾರೆ. ವಿವಿಧ ಕರಕುಶಲ ವಸ್ತುಗಳ ತಯಾರಿಕೆ, ಯಕ್ಷಗಾನ, ನೃತ್ಯ, ಯೋಗಾಸನ ಹಾಗೂ ಕಂಪ್ಯೂಟರ್ ಡಾಟಾ ಎಂಟ್ರಿ, ಎಸ್ಎಸ್ಎಲ್ಸಿ ಪರೀಕ್ಷೆ ತರಬೇತಿಗಳನ್ನು ನೀಡುತ್ತಾರೆ. ಇಲ್ಲಿನ ಮಕ್ಕಳು ಕ್ರೀಡಾ ಕ್ಷೇತ್ರದಲ್ಲಿ ರಾಷ್ಟ್ರ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ದೀಪಾವಳಿಯ ಸಂದರ್ಭದಲ್ಲಿ ಈ ಮಕ್ಕಳು ತಯಾರಿಸುವ ದೀಪಾವಳಿ ಹಣತೆಗಳು ಹಾಗೂ ಇವರು ತಯಾರಿಸುವ ಕರಕುಶಲ ವಸ್ತುಗಳು, ಅಲಂಕಾರಿಕ ದಿಂಬುಗಳು, ಇನ್ನಿತರೆ ವಸ್ತುಗಳು ಹಾಗೂ ದಾನಿಗಳ ಆರ್ಥಿಕ ಸಹಾಯ ಈ ಶಾಲೆಯ ನಿರ್ವಹಣೆಯ ಆದಾಯ ಮೂಲವಾಗಿದೆ. ಶಾಲೆಯ ಹಿಂಬದಿಯಲ್ಲಿ ಗೋಡೆಗೆ ರೈಲಿನ ವಿನ್ಯಾಸದಲ್ಲಿ ಬಣ್ಣ ಬಳಿಯಲಾಗಿದ್ದು, ಮುಂಭಾಗದಲ್ಲಿ ಸೈನಿಕರ ಚಿತ್ರ, ತುಳುನಾಡ ಕಲೆ ಪ್ರತಿನಿಧಿಸುವ ಚಿತ್ತಾರಗಳು ಆಕರ್ಷಣೀಯವಾಗಿದೆ. ವಿಶೇಷ ಚೇತನವುಳ್ಳ ಮಕ್ಕಳು ಸಹ ಇತರ ಮಕ್ಕಳಂತೆ ಶಿಕ್ಷಣ ಪಡೆದು ಸಮಾಜದ ಮುಖ್ಯವಾಹಿನಿಯಲ್ಲಿ ಸೇರ್ಪಡೆಗೊಳ್ಳಬೇಕೆಂಬ ಡಾಕ್ಟರ್ ಕಾಂತಿ ಹರೀಶ್ ರವರ ಕನಸಿನೊಂದಿಗೆ ಆರಂಭಗೊಂಡ ವಿಜೇತ ವಿಶೇಷ ಶಾಲೆಯ ಕೆಲಸ ಕಾರ್ಯಗಳು ನಿಜಕ್ಕೂ ಶ್ಲಾಘನೀಯವಾದುದು. ಕಳೆದ 6 ವರ್ಷಗಳಿಂದ ಶ್ರೀ ಗುರು ರಾಘವೇಂದ್ರ ಸೇವಾ ಟ್ರಸ್ಟ್ ರಿಜಿಸ್ಟರ್ ಇದರ ವತಿಯಿಂದ ವಿಜೇತ ವಸತಿಯುತ ವಿಶೇಷ ಶಾಲೆಯನ್ನು ನಾವು ಮುನ್ನಡೆಸಿಕೊಂಡು ಬರ್ತಾ ಇದ್ದೇವೆ. ನಮ್ಮ ಸಂಸ್ಥೆಯಲ್ಲಿ 86 ಮಾನಸಿಕ ಭಿನ್ನ ಸಾಮರ್ಥ್ಯದ ವಿದ್ಯಾರ್ಥಿಗಳಿದ್ದಾರೆ. 22 ಮಂದಿ ಸಿಬ್ಬಂದಿ ವರ್ಗದವರು ಈ ಸಂಸ್ಥೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಒಂದು ಸುಮಾರು 30 ಅನಾಥ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ತಂದೆ ತಾಯಿ ಇಲ್ಲದವರು ಮತ್ತು ಸಿಂಗಲ್ ಪೇರೆಂಟ್ ಇದ್ದುಕೊಂಡು ತಂದೆ ತಾಯಿಗಳಿಗೆ ನೋಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದಂತಹ ಮಕ್ಕಳನ್ನು ನಾವು ಈ ಸಂಸ್ಥೆಯಲ್ಲಿ ಇರಿಸಿಕೊಂಡು ಈ ಮಕ್ಕಳು ವಿಶೇಷ ಮಕ್ಕಳಿಗೆ ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕೆ ಅವಶ್ಯಕವಿರುವಂತಹ ತರಬೇತಿಯನ್ನು ನಮ್ಮ ಶಾಲೆಯ ಮೂಲಕ ನಾವು ನೀಡ್ತಾ ಇದ್ದೇವೆ. ಈ ಶಾಲೆಯನ್ನು ನಡೆಸಲಿಕ್ಕೆ ನಮಗೆ 3,65,000 ರೂಪಾಯಿಗಳ ಒಂದು ಅವಶ್ಯಕತೆ ಇದೆ. ಅದೆಲ್ಲವನ್ನು ನಾವು ದಾನಿಗಳ ನೆರವಿನಿಂದ ಹೊಂದಿಸಿಕೊಂಡು ಬರುವಂಥದ್ದು. 2020 ಮೇ ತಿಂಗಳಿನಿಂದ ನಮಗೆ ಸ್ವಲ್ಪ ಒಂದು 49 ವಿದ್ಯಾರ್ಥಿಗಳಿಗೆ ಅನುದಾನ ಲಭಿಸಲಿಕ್ಕಾಗಿ ಒಂದು ಅನುದಾನ ಆದೇಶ ಆಗಿದೆ. ಆನಂತರ ಸ್ವಲ್ಪ ನಮಗೆ ಅನುದಾನ ಸಿಗ್ತಾ ಇದೆ.
ನಮ್ಮ ಸಂಸ್ಥೆಯಲ್ಲಿ ಭಾಳಷ್ಟು ಮಕ್ಕಳಿಗೆ ಒಂದು ಆಶ್ರಯದ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಸುಮಾರು 45 ವಿದ್ಯಾರ್ಥಿಗಳು ವಸತಿ ನಿಲಯದಲ್ಲಿ ವಾಸ್ತವ್ಯವನ್ನು ಹೊಂದಿದ್ದಾರೆ. ಅದೇ ರೀತಿ 25 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಸರ್ಕಾರ ಈವರೆಗೆ ಯಾವುದೇ ಒಂದು ಪ್ರಾಜೆಕ್ಟನ್ನು ಕೂಡ ಇಟ್ಟಿಲ್ಲ, ಯಾವುದೇ ಒಂದು ಸ್ಕೀಮನ್ನು ಇಟ್ಟಿಲ್ಲ. ಅಂತಹ ಒಂದು 25 ವರ್ಷದ ಮೇಲ್ಪಟ್ಟ ಮಕ್ಕಳಿಗೂ ಕೂಡ ನಾವು ನಮ್ಮ ಸಂಸ್ಥೆಯಲ್ಲಿ ವೃತ್ತಿ ಶಿಕ್ಷಣ ತರಬೇತಿಯನ್ನು ನಾವು ನೀಡ್ತಾ ಇದ್ದೇವೆ. ವೃತ್ತಿ ಶಿಕ್ಷಣ ತರಬೇತಿಯಲ್ಲಿ ಬಹಳಷ್ಟು ಕರಕುಶಲ ವಸ್ತುಗಳನ್ನು ನಮ್ಮ ವಿದ್ಯಾರ್ಥಿಗಳು ತಯಾರಿಸ್ತಾರೆ. ಈ ವಿಜೇತ ವಿಶೇಷ ಶಾಲೆಯ ಭಿನ್ನ ಸಾಮರ್ಥ್ಯದ ಮಕ್ಕಳಿಗೆ ತಮ್ಮೆಲ್ಲರ ಸಹಕಾರವನ್ನು ತಾವು ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲಿ ಕಳಕಳಿಯಾಗಿ ವಿನಂತಿಸ್ತಾ ಇದ್ದೇನೆ. ದೇವರ ಮಕ್ಕಳ ಬಾಳಲ್ಲಿ ಬೆಳಕಾಗಿರುವ ಇವರ ಈ ಸೇವೆಗೆ ಇನ್ನಷ್ಟು ಸಹಾಯ ಸಹಕಾರದ ಹಸ್ತಗಳು ದೊರೆಯಲಿ ಹಾಗೂ ಸರಕಾರವು 25 ವರ್ಷದ ನಂತರದ ವಿಶೇಷ ಚೇತನವುಳ್ಳ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಹೊಸ ಯೋಜನೆಯನ್ನು ತರುವಂತಾಗಲಿ ಎಂಬುದೇ ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ದುರ್ಗಾ ಪ್ರಸನ್ನ ಜೊತೆ ನಳಿನಿ ಸುವರ್ಣ, ಆಳ್ವಾಸ್ ನ್ಯೂಸ್ ಟೈಮ್, ಕುಕ್ಕುಂದೂರು.